ಎಷ್ಟು ಚಂದ ಹೇಳ್ತಾರ ತಗೊಂಡು ಕೇಳಿದ್ರೆ ಧನವ ಗಳಿಸಿದಿ ಬಂಡಿಗೆ ಬಂಡಿ ನೀ ಉಣ್ಣಲಿಲ್ಲ ಮೆಣಸಿನ ಹಿಂಡಿ, ನೀ ಕಡಿಸಿದಿ ಮೇಲಮಾಳಿಗೆ ನಿನಗೆ ಹೊಲಿಸ್ಯಾರ 3 ಗೇಣಿನ ಜೋಳಿಗೆ ನಿನಗಿಟ್ಟು ಬಂದು ಉಣ್ತಾರ ಇವರೆಲ್ಲ ಹೋಳಿಗೆ. ನಾವು ಏನು ಸಂಪತ್ತು ಗಳಿಸೀವಿ, ಏನು ರೊಕ್ಕ ಗಳಿಸೀವಿ, ಏನೆಲ್ಲ ನಾವು ಜಿಪುಣತನ ಮಾಡಿ ಗಳಿಸಿರ್ತಕ್ಕಂಥ ದುಡ್ಡ ಅದು ಎಲ್ಲಿರ್ತದ ತಗೊಂಡು ಕೇಳಿದ್ರೆ ನಮ್ಮ ಜೊತೆಯೊಳಗಿಂದ ಬರ್ತಕ್ಕಂಥದ್ದಲ್ಲ, ಅದು ಮನ್ಯಾಗ ಕೂತ್ಕೊಂಡಂದ ಟಾಟಾ ಮಾಡ್ತದ. ನಾವು ಸತ್ತವ ಕೇಳ್ತಿರ್ತಾನೆ, ನಾ ಇಟ್ಟು ನಿನ್ನ ಕಾಳಜಿ ಮಾಡಿ ಜಾಕ್ ಮಾಡೀನಿ, ನಾ ಇಟ್ಟು ಗಳಿಸಿಟ್ಟೇನಿ, ನನ್ನ ಜೋಡಿ ಬಾ ತಗೊಂಡು ಕರೆದ್ರ ಅದು ಮನ್ಯಾಗ ಕೂತ್ಕೊಂಡಿರ್ತಕ್ಕಂಥ ದುಡ್ಡು ಹೇಳ್ತದ. ಹುಚ್ಚಪ್ಪ, ಹಿಂದೆ ನಿನ್ನ ಹೆಣ್ತಿನಿ ಬಿಟ್ಟಿದ್ದಿ, ಮಕ್ಕಳನ್ನ ಬಿಟ್ಟಿದ್ದಿ, ಮೊಮ್ಮಕ್ಕಳನ್ನ ಬಿಟ್ಟಿದ್ದಿ, ಅವಕ್ಕೆಲ್ಲ ನಾನು ಜಾಕ್ ಮಾಡ್ಬೇಕಲ್ಲ, ನೀ ಏನು ಹೊಂಟಿದಿ ಹೋಗಿ ಬಾ ಏನ್ರಿ, ನಿನ್ನ ಜೊತೆಯೊಳಗೆ ನಾನು ಬರೋಕೆ ಆಗಂಗಿಲ್ಲ ತಂದು ಮನ್ಯಾಗ ಕೂತ್ಕೊಂಡು ಟಾಟಾ ಮಾಡ್ತದ. ನಾವು ಗಳಿಸಿದ ರೊಕ್ಕ ಏನ್ರಿ, ನಾವು ಗಳಿಸಿದ ರೊಕ್ಕ ಮನ್ಯಾಗ ಕೂತ್ಕೊಂಡು ಟಾಟಾ ಮಾಡ್ತದ. ಇದು ಒಂದನೇ ಗೆಳೆಯ. ಮನ್ಯಾಗ ಕೂತ್ಕೊಂಡೆ ಏನು ಬೇಕಾದ್ರೆ ಸೂಸಲ ಮಾಡ್ರಿ, ಸತ್ತಾಗ ಉಪ್ಪಿಟ್ಟು ಮಾಡ್ಕೊಂಡು ತಿನ್ರಿ, ಸೂಸಲ ಮಾಡ್ಕೊಂಡು ತಿನ್ರಿ. ಆದ್ರೆ ಇದು ಮನೆ ಬಿಟ್ಟಿಂದ ಹೊರಗೆ ಬರ್ತಕ್ಕಂಥದ್ದಲ್ಲ. ಇನ್ನು 2ನೇ ಗೆಳೆಯ ಯಾರು ಏನ್ರಿ, ಮನೆ ಬಿಟ್ಟಿಂದ ಹೊರಗೆ ಬರ್ತಾನ, ಕೋರ್ಟಿನ ಬಾಗಿಲು ತನನೇ ಬರ್ತಾನಲ್ಲ, ಇವ್ರು ಯಾರು ಹತ್ತಕೊಂಡದ ಕೇಳಿದ್ರೆ ನಿಮಗೆಲ್ಲ ಆಶ್ಚರ್ಯ ಆಗ್ತದ. ಹೆಂಡತಿ, ಗಂಡ, ಮಕ್ಕಳು ಏನ್ರಿ, ಮೊಮ್ಮಕ್ಕಳು, ತಂದೆ ತಾಯಿ, ಇವೆಲ್ಲ ಬಂಧು ಬಳಗ ಎಲ್ಲಿ ತನಕ ಬರ್ತಾವಂದ್ರಿ ನೀವು ಏನ್ರಿ, ಇವರೆಲ್ಲ ಎಲ್ಲಿ ತನಕ ಬರ್ತಾರ್ರಿ? ಲಗ್ನ ಆದ ದಿವಸ ಹೇಳಿರ್ತಾಳ ನೋಡ್ರಿ, ನೀ ಮಾಡ್ಕೊಂಡು ತಿನ್ನೋದು ಮಾತಾಡಂಗಿಲ್ಲ. ಈಗ ಇವತ್ತು ಲಗ್ನ ಆಗ್ಯದ, ಇವತ್ತೇ ಮನೆಗೆ ಬಂದಾಳ ತಂದು ಕುಳನಕ್ಕಿ ಗಂಡಗೆ ಮೆಚ್ಚಿಸ್ಬೇಕಲ್ಲ ರೀ, ನಿಮಗೇನ್ರ ಆಯ್ತಂದ್ರೆ ಅನ್ನೋ ಸತ್ಯ ಬಿಡ್ತಾನೆ ರೀ ಹೇಳ್ತದೆ ಕಿವ್ಯಾಗ. ಅದು ಅಂತದ ಹುಚ್ಚು ನಿನಗೇನ್ರ ಅದು ನಾವು ಉಳಿತಂದು ಮಾಡಿದ್ದೀನಿ, ನಾನು ಸತ್ಯ ಬಿಡ್ತೀನಿ. ಯಾವ ಸತ್ರಿ, ಯಾವ ಸತ್ತಾನ ಏನ್ರಿ? ಯಾರು ಸತ್ರಂದ್ರೆ ಯಾರು ಸತ್ತಾರ ಸುಮ್ಮನೆ ಕಲ್ಪನೆ ಮಾಡ್ಕೋರಿ, ಇರುತ್ತಾನೇ ಹೇಳಿರ್ತೀವಿ. ನಿನಗೇನ್ರ ಅದು ನಾ ಸಾಯ್ತೀನಿ, ನನಗೇನಾದ್ರೂ ನೀ ಸಾಯ್ತೀನಿ ಏನ್ರಿ? ಸುಮ್ಮನೆ ಇದು ನಾಟಕಿ ಪ್ರಪಂಚ, ಇದು ಸುಮ್ಮನೆ ಹೇಳ್ತೀವಿ ನಾವೆಲ್ಲ. ಎಟ್ರ ಮಟ್ಟಿಗೆ ಅಂತ ಹೇಳ್ತೀವಿ. ಏನು ನೋಡ್ಬೇಕು, ನೀ ರಾಜ ನೀ ಅಂತಾವ, ನೀ ರಾಜ ನೀ ಇಂತಾವ. ಅವ ರೊಕ್ಕ ಗಳಿಸ್ಕೊಂಡು ತಂದು ಮನೆಗೆ ಕೊಡತಾನ, ಹೆಣ್ತಿ ಮಾರ್ಯಾಗ ರೂಪ ಇರುತ್ತಾನ. ಅವ ಇದ್ರೆ ಹುಚ್ಚಿ ನೀನು ನೋಡಿದ ತೇಟ್ ಐಶ್ವರ್ಯ ರೈ ಕಣ್ಣ ಕಾಣ್ತಿ, ಆಕೆದು ನೋಡ್ತೀವಿ ಕೆಟ್ಟ ಕರಿ ಮಾರಿ ಉದ್ದುದ ಹಲ್ಲಿರ್ತಾವ. ಇವ ಆಕಿನ ವರ್ಣನ ಮಾಡ್ತಾನೆ, ನೀ ಐಶ್ವರ್ಯ ರೈಕಿಂತ ಮುಂದಿದೆ, ನೀ ಏನೇನು ಕಮ್ಮಿ ಇದೆ, ನೀ ಸಲ್ಮಾನ್ ಖಾನ್ಗಿಂತ ನೀನೇ ಭಾರಿ ಇದೆಯಾ ಅಂತ ಹಾಕಿ. ಇದು ನೋಡ್ತಾ ಹೇಳ್ತೀವಿ ಗುಟ್ಕಾ ತಿಂದು ಸಾಯ್ಲಕ್ಕಾಗಿರ್ತದೆ. ಇದು ಗುಟ್ಕಾ ತಿಂದು ಸಾಯ್ಲಕ್ಕಾಗಿರ್ತದೆ, ಇದಕ್ಕೆ ಸಲ್ಮಾನ್ ಖಾನ್ ಅಂತಾಳ. ಅದು ಇದ್ರಿಂದ ಕಾರ್ರಾಗಿರ್ತದ, ವರ್ಣನ ಮಾಡ್ತಾನೆ. ಎಲಿತಾನ ರೀ? ಹೆಣ್ಣಿನ ಮುಖದಾಗ ಸೌಂದರ್ಯ ಇರುತ್ತಾನ ಏನ್ರಿ? ಗಂಡ ಪ್ರೀತಿ ಮಾಡ್ತಾನ, ದುಡ್ಕೊಂಡು ತಂದು ಇಡುತ್ತಾನ, ಹೆಣ್ತಿ ಪ್ರೀತಿ ಮಾಡ್ತಾವ. ಸುಮ್ಮನೆ ಹೇಳ್ತಾಳೆ, ನೀ ಬಂಗಾರ ತರುತ್ತಾನ, ಬಳ್ಳಿ ತರುತ್ತಾನ ರೀ, ನಿಮ್ಗೇನ್ರ ಆಯ್ತು ಅಂದ್ರೆ ನಾನು ಸತ್ಯ ಬಿಡ್ತೀನಿ ಅಂತ. ಯಾವಾಗ ಸತ್ತಾಳ ಏನ್ರಿ? ಗಂಡ ಕುಂದ್ರಿಸಿರ್ತಾರೆ, ಇದ್ರಿ ಕುಂದ್ರಿಸಿರ್ತಾಳೆ, ಒಂದು ಸೌನ್ ಅಳತಿರ್ತಾಳೆ ನೋಡಿದಿಲ್ಲ. ಅವ್ರು ಹೆಣ್ಮಕ್ಳಿಗೆ ಪೇಟಿ ಬ್ಯಾಡ, ತಬಲಾ ಬ್ಯಾಡ, ಎಷ್ಟು ಚಂದ ಅಳ್ತಾರಂದ್ರಿ ನೀವು. ನೋಡ್ಬೇಕು ಮುಂದೆ ಕೂತಿರ್ತದ, ನಿನ್ನ ಎಲ್ಲಿ ಹುಡುಕಲು ನನ್ನ ರಾಜ, ನನಗೆ ಬಿಟ್ಟು ನೀ ಎಲ್ಲಿ ವಾದು ನನ್ನ ರಾಜ, ನೀ ಏನು ಕೊಟ್ರಿ ಸಿಕ್ಕಿ ಮತ್ತದು ಕೇಳ್ತ. ಅದು ಅಂತದ, ನಿನ್ನ ಕೈಯ ಸಿಗಬಾರ್ದಂದೆ ಹೊಂಟೀನಿ, ಮತ್ತು ನಾನು ಏನು ಕೊಟ್ರೆ ಸಿಕ್ಕಿ ಅಂತ ಮತ್ತೆ ಹುಡುಕಾಡ್ಕೊಂಡು ತರ ಪೈಕಿ. ಈಗಿನ ಕಿರಿಕಿರಿ ತಾಳಾರದಕ್ಕೆ ಹೋಗಿರ್ತದ, ಅದಕ್ಕೆ ಹೇಳ್ತಿರ್ತಾಳೆ, ಒಂದು ಸೌನ್ ಅಳ್ತಿರ್ತಾಳ. ನಿನ್ನ ಎಲ್ಲಿ ಹುಡುಕಲಿ, ನೀ ಏನು ಕೊಟ್ರೆ ಸಿಕ್ಕಿ, ಮುಂದೆ ನಾ ಹೆಂಗೆ ಮಾಡಲಿ ಅವ ಅಂತ. ನನಗೇನ್ರಿ ಸತ್ಯ ಬಿಡ್ತೀನಿ ಅಂತಿದ್ದು, ನೀನು ಬಾ ಅನ್ಬೇಕು. ನನಗೇನ್ರಿ ಆದ್ರೆ ನೀನು ಸಾಯ್ತೀನಿ ಅಂತಿದ್ದಿಲ್ಲ, ಬಾ. ಒಬ್ಬಕ್ಕಿರ ಅದಕ್ಕೆ ಕರಿತಂದ್ರೆ ಒಂದರೆ, ಯಾಕಂದ್ರೆ ಒಳಗೆ ಭಾರಿ ಮಜಾ ಇರ್ತದ ಏನ್ರಿ. ನಾವು ಏನು ಮಾಡ್ತೀವಿ ಊರಾಗಿಂದ ಯಾವ ಸತ್ತಿದ್ವು ಅಂತಂದ್ರೆ ನಾವು ಕುಣಿಗೆ ಹೋಗಲ್ಲ, ಅಲ್ಲಿ ಮಣ್ಣು ಮಾಡಲ್ಲಿ ಹೋಗಲ್ಲ. ಇಲ್ಲೇ ಮನ್ಯಾಗ ಕುಂದಿರ್ಸಿರ್ತಾರಲ್ಲ, ಮನ್ಯಾಗ ಹೋಗಿ ಒಂದು ಹಾರ ಹಾಕಿ ಅವ್ರು ಮಟಪತ್ತಿರ್ತಾರೆ, ಒಂದು ಕಾಯಿ ಹೊಡಿತಾರೆ, ಒಂದು ಮಂಗಳಾರತಿ ಅಂತಾರೆ. ನಾವು ಹೋದ ಕೂಡನ ಮಂಗಳಾರತಿ ಅಂದ ಕೂಡನ ಕಾಯಿ ಹೊಡೆದ ಕೂಡ 1 ಮಿನಿಟ್ ನಿಂದಿರ್ತೀನಿ. ನಿಂತಂದ್ರೆ ನಾನು ಪಾಡಿ ನಾ ಬರ್ತೀನಿ. ಅಲ್ಲಿ ಇನ್ನೊಂದು ಏನು ಪದ್ಧತಿ ಅದ ನಮ್ಮೂರಾಗ, ಯಾರೇ ಸತ್ತಲ್ಲಿ ನಾವು ಹೋದಿವದ ಅಪ್ಪರ ಹೊಂಟ್ರೆ ಗಪ್ಪರೆ ಅಳಬೇಡ ಗಪ್ಪರೆ, ಅಲ್ಲಿ ಹೆಣದ ಬಲ್ಲಿ ಯಾರಿಗೆ ಕುಂದಿರ್ಸ್ಕೊಡಲ್ಲ. ಯಾಕಂದ್ರೆ ಅವನಿಗೆ ಎತ್ತರ ಮೇಲೆ ಸಿಂಹಾಸನ ಮೇಲೆ ಕುಂದಿರ್ಸಿರ್ತಾರೆ. ಅಗದಿ ಮಂಚದ ಮೇಲೆ ಏನ್ರಿ ಹಾಕಿ ಅವನಿಗೆ ಅಗದಿ ಸಿಸ್ಟಮೆಟಿಕ್ ಕುಂದಿರ್ಸಿರ್ತಾರೆ. ಈ ಸುತ್ತ ಅಳ್ತಿರ್ತಾರೆ. ನಾವು ಹೋದ್ಕೊಂಡ್ರೆ ಅಪ್ಪರ ಬಂದ್ರೆ ಗಪ್ಪರೆ ಅಂದ್ಕೊಳ್ಳೋಣ ಎಲ್ಲ ಮುಂದೆ ಕೂತಾರೆ, ಇಳಿತಾರೆ. ನಮ್ಮ ಮಂಚದ ಮ್ಯಾಗ ಹತ್ತಿ ಹಾರಾಗಿರ ಹಾಕಿ ಬಂದು ಒಂದು ಕ್ಷಣ ನಿಂದಿರ್ತೀನಿ. ಇಟ್ಟು ಮಾಡಿ ಅಂದ್ರೆ ನಾವು ವಾಪಸ್ ಬರೋಣ. ಅಲ್ಲಿ ಒಂದು ಸರಿ ಏನಾಗಿಬಿಡುತ್ತಂದ್ರೆ ಏನ್ರಿ, ನಾ ಏನು ಹಾರ ಹಾಕಿ ಬಂದು ಹಿಂಗೆ ಕೆಳಗೆ ನಿಂತೀನಿ, ಸತ್ತವನು ಹೆಣ್ತಿ ನನ್ನ ಮಗ್ಲೇ ನಿತ್ತಾಳ ಏನ್ರಿ. ಸತ್ತವನು ಹೆಣ್ತಿ ನನ್ನ ಮಗ್ಲೇ ನಿತ್ತಾಳ. ನಾನು ನೋಡಿಲ್ಲ, ನಾ ಮರಿಬಿಟ್ಟು ನಿಂತೀನಿ, ನಾ ಸುಮ್ಮ ಕಣ್ಣು ಮುಚ್ಕೊಂಡು. ಆಕೆ ಕಾಯಿ ಹೊಡೆದ ಅಟ್ಟೆ ತಡ ಈಕೆ ಮಗ್ಲೇ ನಿಂತಿಲ್ಲ, ಒಂದು ಸೌನ್ ಒಳ್ಳಾಕತ್ತು. ಏನಂದ್ರಿ ಏನ್ರಿ ಚೀರು ಕೋತ. ನಾವು ಒಮ್ಮೆ ಕಣ್ಣು ತೆಗೆದು ಗದ ನಡೆದಂಗೆ ಒಮ್ಮೆ ಮಗ್ಲು ನಿಂತಾಳ. ಏನಂದ್ರಿ ಅಂದ್ಲು.
ಹೇಳೋದು. ಈಗ ಯಾಕೋ ಇಟ್ಟು ಹೇಳಕತ್ತಾಳೆ, ಏನಾರು ಹೇಳ್ತಾಳೆ ನೋಡ್ಬೇಕಂತ ತಿಳ್ಕೊಂಡೊಂದು ಹೋದೆ. ಹೋಗಿ ಹೆಣದ ಮ್ಯಾಗ ಬಿದ್ದು ಊರಾಗ ಪುರಾಣ ಹಚ್ಚಾರ, ನೀನೇ ಮುಂದೆ ಕುಂದಿರ್ತಿದ್ದಲ್ವ ನನ್ನ ರಾಜ ತಾಳ. ಆ ಮಗ ಒಂದು ದಿವ್ಸನೂ ಪುರಾಣಕ್ಕೆ ಬಂದಿಲ್ಲ, ಹೊಣಕಿನೇ ಹಾಕಿನವ. ಪುರಾಣ ಕೇಳಕ್ಕೆ ಎಲ್ಲರಿಗಿಂತ ಮುಂದೆ ನೀನೇ ಕುಂದಿರ್ತಿದ್ದಲ್ವ ರಾಜ, ಊರಾಗ ಎಲ್ಲಕ್ಕಿಂತ ಪಟ್ಟಿ ನೀನೇ ಕೊಡ್ತಿದ್ದೆ ಅಲ್ಲಿ ಹೆಚ್ಚಿಗೆ. 5 ರೂಪಾಯಿ ಕೊಟ್ಟಿಲ್ಲ ಅವ್ ನನಗೆ ಮಠಕ್ಕೆ ಪಟ್ಟಿ. ಆಕೆ ಅಳ್ಳಕತ್ತಾಳ ವರ್ಣನ ಮಾಡಿ ಗಂಡಂದು. ಈ ಊರಾಗ ನಿಂದೆ ಬೆಳಕಿತ್ತು, ಅದು ನೋಡ್ತಿ ಕೆಟ್ಟ ಕರಿ ಮರಿದಿತ್ತು. ಆಕೆ ಗಂಡನ ವರ್ಣನ ಮಾಡಿ ಹೇಳಕತ್ತಾಳ, ಮಠಕ್ಕೆ ಪಟ್ಟಿ ನೀನೇ ಕೊಡ್ತಿದ್ದಲ್ಲ ರಾಜ, ನೀ ಎಲ್ಲಕ್ಕಿಂತ ಮೊದಲು ನೀನು ಪುರಾಣದ ಮುಂದೆ ಕುಂದಿರ್ತಿವಲ್ಲ ರಾಜ, ನೀ ನಿನ್ನಿಂದ ಈ ಊರಾಗ ಬೆಳಕ, ನೀ ಅಪ್ಪವ್ರಿಗೆ ಕರಿಬೇಕಂತಿದಿ. ಈಗ ಅಪ್ಪವ್ರು ಬಂದಾರ ನೋಡಿ ಕರ್ಕೋ ಅತ್ತಾಳ. ಅದು ಹೆಣಕ ನಾನು ಧ್ಯಾನಿನ ಕೂಡ್ಲೇನೋ ಒಂದು ಮೇಲೆ ಕೊಡಂಗಂದನ ಅವೇಕಿ. ಹ್ಞೂ ರೀ, ಅದಕ್ಕೆ ಅನ್ನಕತ್ತಾಳ, ಅಪ್ಪವ್ರಿಗೆ ಕರಿಬೇಕಂತಿದ್ದಿ, ಅಪ್ಪವ್ರು ಬಂದಾರ ನೋಡಿ ಕರ್ಕೋ ಅತ್ತಾಳ. ಮತ್ತು ಅದು ಹೆಣ್ತಿ ಮಾತು ಕೇಳಿ ನಾನು ಕರ್ಕೋತದ್ರೆ ಏನು ಮಾಡಲಿಲ್ಲ, ಇನ್ನೂ ಸಣ್ಣವೇನು ಇನ್ನೂ ನಾನು ಕಂಡಂಗ ಮಠ ಕಟ್ಬೇಕನ್ನೋ ಆಸೆ ಅದ. ಹೇಳ್ತೀನಿ ಎಲ್ಲೆಲ್ಲಿ ಪುರಾಣ ಹೇಳ್ಬೇಕು ನನ್ನ ಜೀವನ ಅಂದು ಚಂದ ಅಳ್ತಾಳ್ರಿ. 5-6 ದಿವಸ ನಿದ್ದೆನೇ ಬಂದಿಲ್ಲ ನನಗೆ. ಮಾತಿಲ್ಲೇ ನೀವು ಪ್ರಶಾಂತ್ ದೇವ್ರ ಬಳಿ ಬಂದೆ, ಒಂದು ದಾರ ಕಟ್ಕೊಂಡೆ ಆರಾಮಾಗ್ಯದ ಅಲ್ರಿ. ಅಲ್ಲ ಚಂದ ಅಳತಾಳಾಕಿ, ಭಾರಿ ಹೇಳ್ತಿರ್ತಾರೆ ನೋಡ್ಬೇಕು ನೀವು. ಎಲ್ಲರ ಸತ್ತೆಲ್ಲ ಹೋಗಿರ್ತೀವಲ್ಲ ನೋಡ್ಬೇಕು ನೀವು. ಗಂಡಂದು ಏನು ಎಷ್ಟು ವರ್ಣನ ಮಾಡೋದಂತೀರಿ ನೀವು. ಮತ್ತು ಅದ್ರಾಗಿನ ಅಳವರು, ಅದ್ರಾಗೆ ಒಳಗೆ ಯಾರ್ಯಾವ ಒಬ್ಬಕ್ಕೆ ಬಂದ ಈಗ ಹೊಂಟಾಳು ನೋಡು, ಹೆಣಕ್ಕೆ ಹೇಳ್ತಾಳೆ ಆಕೆ ಬೇಡದ ಕಿದ್ಲದ ಜಗಳದಾಗ. ಅದಂದು ಹೆಣದ ಎದುರಿಗೆ ಜಗಳದ ಮಾತ, ಎಲ್ಲರೇ ಹೇಳೋದು. ಭಾರಿ ಹೇಳ್ತಿರ್ತಾರೆ, ನಿನ್ನ ಏನು ಹುಡುಕ್ಲಿ, ನೀ ಏನು ಕೊಟ್ಟರೆ ಸಿಕ್ಕಿ, ನೀನು ಏನು ಮಾಡಿದ್ರೆ ನನಗೆ ದೊರೆತಿದೋ ನನ್ನ ರಾಜ, ಹಿಂಗೆಲ್ಲ ಹೇಳ್ತಿರ್ತಾವೆ. ಇನ್ನು ಹೆಣ್ಮಕ್ಳು ಚಂದ ವರ್ಣನ ಮಾಡಿ ಹೇಳ್ತಿರ್ತಾವ. ಗಂಡು ಮಕ್ಳು ಹಂಗೆ ಹೇಳ್ತಾರೆ ನೋಡ್ರಿ, ನೀವು ಹೆಣ್ಮಕ್ಳು ನೋಡಿಲ್ಲ ನೀವು. ಯಾಕಂದ್ರೆ ಹೆಣ್ತಿ ಹಣ ಒಳಗೆ ಕುಂದ್ರಿಸಿರ್ತಾರೆ, ಇವ ಇರ್ತಾನೆ ತಲಬಾಗ್ಲು ಹೊರಗೆ. ನೀವು ಏನ್ರಿ ಅಳವ್ರಿದ್ರೆ ಹೆಣ ಚಂದ, ಕೇಳವ್ರಿದ್ರೆ ನನ್ನ ಪ್ರವಚನ ಚಂದ. ಹೌದಿಲ್ಲ? ಹೆಣಕ್ಕೆ ಒಂದು ಕಡೆ ಕುಂದ್ರಿ ಚಂದ, ಅಳವ್ರೆ ಇದ್ದಿದ್ದಿಲ್ಲ ಅಂತ ಚಂದ ಕಾಣ್ತದೆ ಹೆಣ? ಕಾಣಂಗಿಲ್ಲ. ಏನು ನನ್ನ ಪುರಾಣಕ್ಕೆ ಚಂದ ಕೇಳಕ್ಕೆ ಮಂದಿನೇ ಇದ್ದಿಲ್ಲ ಅಂತ ಚಂದ ಕಾಣ್ತದ? ಕಾಣಂಗಿಲ್ಲ. ಹಂಗೆ ಅಳವ್ರಿದ್ರೆ ಹೆಣ ಚಂದ. ಪಾಪ ಹೆಣ್ಮಕ್ಳು ಎಷ್ಟು ಚಂದ ಅಳ್ತಿರ್ತೀರಿ ನೀವು ಏನ್ರಿ. ಅವ್ರು ಸತ್ತವ್ರ ಮನೆಯವ್ರಿಗಿಂತ ಮಗ್ಗಲ ಮನೆಯವ್ರಿಗೆ ದುಃಖ ಭಾಳ ಐತಾಗಿನ. ಮುಂಜಾನೆ ಇಲ್ಲೇ ಹೊಂಟಿದ್ದೆ, ಇಲ್ಲೇ ಕೂತಿದ್ದೆ. ಹೌದು, ಎಲ್ಲೇ ಕುಂದ್ರಲಾಗ ಅದ್ರ ಬರ್ತಂದ್ರೆ ಹೊಂಟದೆ ಅದು. ಹೌದು ಇಲ್ಲ? ಅದಕ್ಕೇನು ಟೈಮ್ ಹತ್ತಲ್ಲ, ಟೇಬಲ್ ಹತ್ತಂಗಿಲ್ಲ. ಜೀವ ಹೋಲಕ್ಕೆ ಒಂದು ತಾಸು ಹತ್ತದಂದ್ರೆ ನೀವು ಹತ್ತಂಗಿಲ್ಲ. ಏನು ಹಿಂಗೆ ಕೂತೀವಿ ಉಣ್ಣಾಕತ್ತೀವಿ. ನಿನ್ನೆ ಒಂದು ಘಟನೆ ಹೇಳ್ತೀನಿ. ನಮ್ಮ ತಂಗಿ ಮಗಳೇ, ನಿಮ್ಗೆ ಆಶ್ಚರ್ಯ ಹೇಳ್ತೀನ. ಇಲ್ಲಿ ಕೋರಳ್ಳಿ ತಗೊಂಡು ಬರ್ತಾ ಆಳಂದ ತಾಲೂಕಿನಾಗ ತಂಗಿ ಮಗಳು ಏನ್ರಿ ಮಕ್ಕಳಿಗೆ ಅಂದ ಟಿಫಿನ್ ಬಾಕ್ಸ್ ಕಟ್ಟ್ಯಾಳ ಏನ್ರಿ, ಎಲ್ಲ ಗಂಡಗೆ ಉಣಿಸ್ಯಾಳ. ಅವಕ್ಕೆ ಬಾಗಿಲು ಹೊರಗೆ ತನ ಹೋಗಿ ಏನ್ರಿ ಅವು ಮಕ್ಕಳಿಗೆಲ್ಲ ಗಾಡಿ ಮ್ಯಾಗ ಕುಂದ್ರಿಸಿ ಆ ಕಡೆ ಹೊರಗೆ ಅಂದ ಕಳಿಸಂದು ಈಕೆ ಒಳಗೆ ಬಂದಾಳ ಏನ್ರಿ, ನಡುಮನ್ಯಾಗ ಅದು ಏನಂತಾರ ಹಾಲ್ನಾಗ ಬಂದಾಳ. ಹಾರ್ಟ್ ಅಟ್ಯಾಕ್ ಅದ ಕೆಲಸ ಆಯ್ತು. ಮಕ್ಕಳಿಗೆ ಸಾಲಿ ಕಳಿಸ್ಯಾಳ. ನಿನ್ನಿದೆ ಇದು, ನಮ್ಮ ಅಪ್ಪಗಳಿಗೆ ಗೊತ್ತದ ನೋಡಿ ಕೇಳಿ. ಏನು ಹೇಳೋಕ್ಕಾಗಂಗಿಲ್ಲ, ಯಾವಾಗ ಬಂತವಾಗ ಹೊಂಟಿ ಬಿಡೋದು. ಜಸ್ಟ್ ಇದೊಂದು ಏನ್ರಿ, ಇದು ಬಸ್ ಇದ್ದಂಗೆ. ನಾವೆಲ್ಲ ಪ್ಯಾಸೆಂಜರ್ಗಳು. ಎಲ್ಲೆಲ್ಲಿಗಿಂದ ನಮ್ಮ ಸ್ಟಾಪ್ ಬರ್ತದೆ ಅಲ್ಲೆಲ್ಲಿಂದ ನಾವು ಒಲ್ಲೆಂದ್ರೆ ಬಿಡಂಗಿಲ್ಲ. ನೀ ಎಲ್ಲಿತನ ಟಿಕೆಟ್ ತೊಗೊಂಡಿರ್ತೀವಿ ಅಷ್ಟರ ಮಟ್ಟಿಗೆ ನಿನ್ನ ಕರ್ಕೊಂಡು ಹೋಗಿತ್ತಾನ ಮುಂದೆ ಕಂಡಕ್ಟರ್ ಅಂತ ಇಳಿಸಿಬಿಡ್ತಾರೆ. ಹೋಗ್ಬಿಡ್ಬೇಕು, ಒಲ್ಲೆನಕ್ಕೆ ಬರಲಿ. ಯಾರಿಗೆ ಯಾವ ಟೈಮ್ದಾಗ ಬರ್ತದೆ, ಹೆಂಗೆ ಬರ್ತದೆ ಯಾರಿಗಿನ ಕೂಡ ಗೊತ್ತಿಲ್ಲ. ಆದ್ರೆ ನೀವೇನು ಹೆಣ್ಮಕ್ಳಂದ ಇದ್ರ ಕುಂತು ಅಳ್ತಿರ್ತಿರಲ್ಲ, ಚಂದ ಕಾಣತ್ತಿರ್ತದೆ. ಆದ್ರೆ ಗಂಡ್ಮಕ್ಳು ಹೆಂಗೆ ಅಳ್ಳಕ್ಕೆ ಬರಲ್ಲ. ನೀನು ನೋಡ್ರೇನು ನೀವು, ಹೆಣ್ತಿ ಹಣ ಒಳಗೆ ಕುಂದ್ರಿಸಿರ್ತಾರೆ, ಇವ ಹೊರಗೆ ಇರ್ತಾನೆ. ಯಾರೇ ಬೀಗರು ಬರ್ತಿರ್ತಾರಲ್ಲ, ಹಲಿಗೆ ತೊಗೊಂಡು ಬರ್ತಾರಲ್ಲ. ಈ ಕಡೆ ನಿಮ್ಮ ಕಡೆ ಬರ್ತಾರಲ್ರಿ, ಈ ಕಡೆ ಹಲಿಗೆ ತೊಗೊಂಡು ಬರ್ತಾರಲ್ಲ ಬೀಗರದು, ಮಣ್ಣಿಗೆ ಬರ್ತಾರಲ್ಲ. ಇವರ ಯಾರು ಸತ್ತಾರ ಇಲ್ಲ? ಹಾಂ, ನೀವು ನೋಡಿರಿ ಇಲ್ಲ? ಎದಿ ಹೊಡೆದವ್ರಂಗೆ ಹಿಂಗೆ ಕೂತೀರಿ ಗಾಬ್ರಿಯಾಗಿ ಬರ್ತಾರ ಏನ್ರಿ. ಹಲಿಗೆ ತೊಗೊಂಡು ಬರ್ತಿದ್ರು. ಈಗಂದ ಮೈಕ್ ಏನ್ರಿ ಓಂ ನಮ ಶಿವ ಹಚ್ಚಲಕತ್ತರಿಗೆ ಹಲಿಗೆ ಬಿಟ್ಟು ಅವಾಗೆಲ್ಲ ಹಲಿಗೆ ತೊಗೊಂಡು ಬರ್ತಿದ್ರು. ಬೀಗರು ಬಂದು ಕೊಳನೆ ಅಲ್ಲೇ ಬಾಗಲ್ದಾಗ ಕೂತಿರ್ತನಲ್ಲ, ಮಾಮಾ ಅವು ಬಂದು ಬೀಗರಿಗೆ ಮಾಮಾ ಬಾದ್ಲು ಯಪ್ಪ ಏನ್ರಿ ಏರ್ಲು ತಮ್ಮ ಸಮಾಧಾನ ಮಾಡ್ಕೊ ಅಂದ್ಕೊಳ್ಳೋಣ. ಅವು ಒಳಗೆ ಹೋಗಿ ಹಾರಾಕಿ ಹೊರಗೆ ಬಂದ್ಕೊಳ್ಳೋ ಮತ್ತು ಅವ್ರ ಜೋಡಣೆ ಅವ್ರ ಕೈಲಿ ಒಂದು ಬಿಡಿಸ್ಕೊಂಡು ಬಿಡಿಸಿದ್ಕೊಂಡು ಮತ್ತೆ ಯಾರೇ ನೆಂಟ್ರು ಬಂದ್ರೆ ಈಗ ಮಾಮನಿಲ್ಲ ಕಾಮನಿಲ್ಲ. ಅವ್ರು ನೆಂಟ್ರು ಬಂದಿರತ್ತೆ ತಿಳ್ಕೊ, ಅವರು ಮತ್ತು ಅವ್ರ ಜೋಡಣೆ ಸೋಸಲ ಉಪ್ಪಿಟ್ಟು ತಿನ್ಕೋತೀರಿ.
ಹೌದಿಲ್ಲ? ಈಟೆ ಪ್ರಪಂಚ. ಇವರೆಲ್ಲ ಕೊನೆತನ ಬರ್ತಾರೇನು, ಭಾಳ ಹಚ್ಕೊಂಡಿದ್ದ ಕರೆ ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಬಳಗ ಹಚ್ಕೊಂಡಿದ್ದು. ಏನು ನೀ ಭಾರಿ ಹಚ್ಕೊಂಡಿದೆಯಲ್ಲ, ಈ ಹಚ್ಕೊಂಡವ್ರಿಂದ ಬರ್ತಾರೇನ್ರಿ ಹತ್ಕೊಂಡು ಕೇಳಿದ್ರೆ ಬರಲ್ಲ. ಏನ್ರಿ ಹೆಣ್ಮಕ್ಳದ್ದು ಇನ್ನೊಂದು ನಾಟಕ ನೋಡ್ಬೇಕಲ್ಲಿ ಕುಣಿಬಲ್ಲಿ ಭಾರಿ ಮಸೆ ಇರ್ತದ. ಬಿಡ್ರಿ ಯಾಕ ಅವ ಇಲ್ಲಾರ್ದಿಲ್ಲ ಹಂಗಿರ್ಲಿ ಯವ್ವ ನಾನು ಬಿಟ್ಟು ಬಿಡ್ರಿ ಯಾಕ ಅಂದ ಕೂಡ ಕೈ ಬಿಟ್ಟು ಬಿಡ್ರಿ. ಎಲ್ಲಿಗೆ ಹೋಗ್ಕಳ ಕೈ ಬಿಟ್ರ ಹೋಗಕ್ಕೆ ಎಲ್ಲಿಗೆ ಹೇಳಿ ಎಲ್ಲಿ ಹೋಗಲ್ಲ, ಸುಮ್ಮನೆ ಆಟ ಹಾಕಿದವು. ಸುಮ್ಮನೆ ನಾಟಕ.